Today we will find the solution for the given Diophantine equation. Now we will see the example problem. ನಿಮಗೆ ಎರಡು ಟೈಪಲ್ಲಿ ಕೇಳ್ತಾರೆ ಕ್ವೆಶನ್ಸ್. ಒಂದು ಡಿಟರ್ಮೈನ್ ಆಲ್ ದ ಸೊಲ್ಯೂಷನ್ ಇನ್ ಇಂಟೀಜರ್ಸ್ ಆಫ್ ದ ಫಾಲೋವಿಂಗ್ ಡೈಫೆಂಟೈನ್ ಇಕ್ವೇಷನ್. ಅದು ಹೇಗೆ ಸಾಲ್ವ್ ಮಾಡೋದಂದರೆ ನಾನಿಲ್ಲಿ ಮಾಡ್ತೇನೆ, ಆಗ ಹೇಳ್ತೇನೆ ಹೇಗೆ ಎಲ್ಲಿಗೆ ಸ್ಟಾಪ್ ಮಾಡಬೇಕು. ಬಟ್ ಪಾಸಿಟಿವ್ ಇಂಟೀಜರಲ್ಲಿ ಸೊಲ್ಯೂಷನ್ ಬೇಕು ಅಂತ ಹೇಳಿದಾಗ ಈ ಮೆಥಡಲ್ಲಿ ಮಾಡೋದು. ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್. Determine all solution in positive integers of the following Diophantine equation. First problem, the Diophantine equation is given by 172x plus 20y equal to 1000. ನಿಮಗೆ ಹೇಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದೆ. ಪ್ರೀವಿಯಸ್ ಥಿಯರಮಲ್ಲಿ ಏನು ಹೇಳಿದ್ದೇವೆ, ಈಗ ಸಪೋಸ್ ಎಕ್ಸ್ ಮತ್ತು ವೈ ಒಂದು ಸೊಲ್ಯೂಷನ್ ಆಗಿದ್ದರೆ ಅದರ ಸೊಲ್ಯೂಷನ್ಸ್ ಹೇಗೆ ಸಿಗ್ತದೆ, ಎಕ್ಸ್ ಈಕ್ವಲ್ ಟು ಎಕ್ಸ್ ದಟ್ ಕೊಟ್ಟ ಬಂದ ಸೊಲ್ಯೂಷನ್. ಈಗ ಎಕ್ಸ್ ನಾಟ್ ಮತ್ತು ವೈ ನಾಟ್ ನಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿದ್ದರೆ ಬಾಕಿ ಉಳಿದ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದು, ಎಕ್ಸ್ ನಾಟ್ ಪ್ಲಸ್ ಬಿ ಬೈ ಡಿ ಇಂಟು ಸಮ್ ಇಂಟೀಜರ್ ಟಿ ಕ್ಯೂಸ್ the solution of x and y is equal to y naught minus a by d into t for some integer t. t ಸೇಮ್ ಇರ್ತದೆ x ಮತ್ತು y ಗೆ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಆ t ಯ ಬೇರೆ ಬೇರೆ ವ್ಯಾಲ್ಯೂಗೆ ನಮ್ಮ ಸೊಲ್ಯೂಷನ್ಸ್ ಅಲ್ವಾ. ಟಿ ಇಂಟೀಜರ್ ಯಾವುದಾದ್ರೂ ಒಂದು ಇಂಟೀಜರ್ ಆಗಿದ್ದಾಗ ಬರುವಂಥದ್ದು ಒಂದು ಸೊಲ್ಯೂಷನ್, ಟಿ ಬೇರೆ ಇಂಟೀಜರ್ ಆದಾಗ ಬರುವಂಥ ಸೊಲ್ಯೂಷನ್, ಹಾಗೆ ಡಿಫ್ರೆಂಟ್ ಸೊಲ್ಯೂಷನ್ ಸಿಗ್ತದೆ. ಈಗ ನಮಗೆ ಬೇಕಾದಂತೂ ಪಾಸಿಟಿವ್ ಇಂಟೀಜರ್. ಅಲ್ಲಿ ಆ ಸೊಲ್ಯೂಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಆ ಫಾರ್ಮುಲಾ ಹೇಗುಂಟು, ಎಕ್ಸ್ ನಾಟ್ ಪ್ಲಸ್ ಬಿ ಬೈ ಡಿ ಇಂಟು ಟಿ. ಹಾಗಾದರೆ ನಮಗೆ ಡಿ ಬೇಕಲ್ವಾ, ಮತ್ತು ಪರ್ಟಿಕ್ಯುಲರ್ ಸೊಲ್ಯೂಷನ್ ಫಸ್ಟ್ದು ಸೊಲ್ಯೂಷನ್ ಏನು ಕೊಡಲಿಲ್ಲ, ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಈಗ ನೋಡುವ. ಫಸ್ಟಿಗೆ ಡಿ ವ್ಯಾಲ್ಯೂ. ಡಿ ಅಂದರೆ ಏನು, ವಾಟ್ ಇಸ್ ಡಿ? ಡಿ ಇಸ್ ಜಿ ಸಿ ಡಿ ಆಫ್ ಎ ಕಾಮ ಬಿ. ವಾಟ್ ಆರ್ ಎ ಆ್ಯಂಡ್ ಬಿ ಹಿಯರ್? ಎ is 172, b is 20. We will find the GCD of these two terms. How to find? We have to divide. ಈಗ ನೀವು ಡಿವೈಡ್ ಮಾಡುವಾಗ ಯಾವಾಗಲೂ ಬಿಗ್ಗರ್ ನಂಬರನ್ನು ಸ್ಮಾಲರ್ ನಂಬರಿಂದ ಡಿವೈಡ್ ಮಾಡಬೇಕು. ಅದರ ಪೊಸಿಷನ್ ಎ ಇದಾಗಿರಲಿ ಬಿ ಹೇಗೆ ಇರಲಿ, ಬಟ್ ಬಿಗ್ಗರ್ ನಂಬರನ್ನು ಸ್ಮಾಲರ್ ನಂಬರಿಂದ ಡಿವೈಡ್ ಮಾಡೋದು. ಯಾಕಂದರೆ ಸ್ಮಾಲರ್ ನಂಬರನ್ನು ಬಿಗ್ಗರ್ ನಂಬರಿಂದ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, 0 ಬರ್ತದೆ ಆನ್ಸರ್. ಓಕೆ, ಕೆಲವರು ಮಾಡಿದ್ದೀರಾ, ಅದಕ್ಕೋಸ್ಕರ ಹೇಳಿದ್ದು. ಬಿಗ್ಗರ್ ನಂಬರ್ ತಗೊಳ್ಳಿ. ಇದು ಎಲ್ಲೇ ಇದ್ದರೂ ಬಿಗ್ಗರ್ ನಂಬರ್, ಫಸ್ಟ್ ಎ ಆಗಿದ್ರು ಬಿ ಆಗಿದ್ರು ನಾವು ಬಿಗ್ಗರ್ ನಂಬರನ್ನೇ ಸ್ಮಾಲರ್ ನಂಬರಿಂದ ಡಿವೈಡ್ ಮಾಡೋದು. ಈಗ ಡಿವೈಡ್ ಮಾಡಿದೆ. 28 is 160. ಐ ಗಾಟ್ ರಿಮೈಂಡರ್ ಆಸ್ 12. ಅದನ್ನು ಈಕ್ವಲೇಡನ್ ಅಲ್ಗೋರಿದಮ್ ಅಲ್ಲಿ ಬರೆಯುವ. ರೈಟ್ ಹಿಯರ್ 172 ಕ್ಯಾನ್ ಬಿ ರಿಟನ್ ಆಸ್ 20 into 80 ಪ್ಲಸ್ ದ ರಿಮೈಂಡರ್ 12. ನೌ ವಿ ಹ್ಯಾವ್ ಟು ರೈಟ್ 20 ಅಲ್ವಾ. 20 ಇನ್ ಟರ್ಮ್ಸ್ ಆಫ್ 12 ಅಲ್ಲಿ ಬರಬೇಕಂದ್ರೆ 20 ಈ 20 12 ಡಿವೈಡ್ ಮಾಡಬೇಕು. ಎಷ್ಟು ಕ್ವಶನ್ ಬರ್ತದೆ, 12 ones are 12. ವಾಟ್ ಇಸ್ ದ ರಿಮೈಂಡರ್? 8. ಸೊ 20 ಕ್ಯಾನ್ ಬಿ ರಿಟನ್ ಆಸ್ 12 into 1. 12 into 1 plus the remainder 8. After that, now you have to divide 12. 12 ಅನ್ನು ಡಿವೈಡ್ ಮಾಡಬೇಕಲ್ವಾ. 12 divided by 8. 8 ones are 8. I got remainder as 4. Now write 12 as 12 can be written as 8 into 1 plus remainder 4. After that, we have to divide this 8 by the remainder 4. 8 divided by 4 is how much? 4 2s are 8. Remainder I got it as 0. ಹಾಗಾದರೆ 8 ಅನ್ನು ಹೇಗೆ ಬರಬಹುದು? 4 into 2 plus 0. ಅಲ್ಲಿಗೆ ಸ್ಟಾಪ್ ಅಲ್ವಾ. Now what is the GCD? GCD is the last non-zero remainder. What are reminders here? What and all are reminders? 12 is remainder, 8 is one remainder, 4 is remainder and 0. What is the last non-zero remainder is 4. Therefore, 4 is the GCD of given two integers 172 and 20. I got GCD as 4. Now, when we say that the given Diophantine equation has a solution if the GCD of these two numbers divides the value c. If GCD of a comma b in the equation ax plus by equal to c, if the GCD of a comma b divides the
ಸಿ ದೆನ್ ವಿ ಸೇ ದ್ಯಾಟ್ ದ ಗಿವನ್ ಡೈಫರೆಂಟ್ ಈಕ್ವೇಷನ್ ಹ್ಯಾಸ್ ಅ ಸೊಲ್ಯೂಷನ್. ಇಲ್ಲಿ ಎ ನ ಪ್ಲೇಸಲ್ಲಿ ಇದು ಉಂಟು, ಬಿ ಯ ಪ್ಲೇಸಲ್ಲಿ ಇದು ಉಂಟು, ಸಿ ನ ಪ್ಲೇಸಲ್ಲಿ 1000 ಉಂಟಲ್ವಾ. ಈಗ ಜಿ ಸಿ ಡಿ ಆಫ್ ಎ ಕೊಮ್ಮ ಬಿ ಅಂದರೆ 4 ಸಿಕ್ಕಿತ್ತು. ಈಗ 4000 ಅನ್ನು ಡಿವೈಡ್ ಮಾಡಿದರೆ ನಾವು ಈ ಕೊಟ್ಟ ಈಕ್ವೇಷನಿಗೆ ಸೊಲ್ಯೂಷನ್ ಉಂಟು ಅಂತ ಹೇಳ್ಬೋದು. ಒಂದು ವೇಳೆ ಅದು ಡಿವೈಡ್ ಆಗದಿದ್ದರೆ it doesn't have a solution, the given equation doesn't have a solution ಅಂತ ಬರೆದು ಅಲ್ಲಿಗೆ ಸ್ಟಾಪ್ ಮಾಡೋದು. ಈಗ 4000 ಅನ್ನು ಡಿವೈಡ್ ಮಾಡ್ತದಾ? ಡಿವೈಡ್ ಮಾಡ್ತದೆ. 4 250 is 1000 ಅಲ್ವಾ. ಹಾಗಾಗಿ the given different ion equation has a solution. ಈಗ ಹೇಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಈ ಎಕ್ಸ್ ಮತ್ತು ವೈಗೆ ಸಬ್ಸ್ಟಿಟ್ಯೂಷನ್ ಬೇಕು. ಫಸ್ಟ್ ನಾನು 4 ಅನ್ನು ಜಿ ಸಿ ಡಿಯನ್ನು ಮೊನ್ನೆಲ್ಲ ಬರೀತಾ ಇದ್ವಿ. ಜಿ ಸಿ ಡಿಯನ್ನು ಇನ್ ಟರ್ಮ್ಸ್ ಆಫ್ 72x ಪ್ಲಸ್ 20y ಆಗಿ ಬರೆಯುವ ಯಾವ ಎಕ್ಸ್ ಮತ್ತು ಯಾವ ವೈಗೆ ಅಂತ ನೋಡುವ. ಹೇಗೆ ಬರೆಯುವುದು? ಫ್ರಮ್ ದ ಯೂಕ್ಲಿಡಿಯನ್ ಆಲ್ಗೋರಿದಮ್ 4 ಕ್ಯಾನ್ ಬಿ ರಿಟನ್ ಆಸ್, ಈ ಲೈನ್ ನೋಡಿ, 4 ಅನ್ನು ಹೇಗೆ ಬರಿಬೋದು? 12 ಮೈನಸ್ 8 ಇಂಟು 1 ಅಲ್ವಾ. 4 ಕ್ಯಾನ್ ಬಿ ರಿಟನ್ ಆಸ್ 12 ಮೈನಸ್ 8 ಇಂಟು 1. ಈಗ 12 ಅನ್ನು ಹೇಗೆ ಬರಿಬಹುದು? ಇಲ್ಲಿಂದ ನೋಡಿ, 12 ಅನ್ನು 172 ಮೈನಸ್ 20 ಇಂಟು 8. 8 ಅನ್ನು ಹೇಗೆ ಬರಿಬಹುದು? ಇಲ್ಲಿಂದ 20 ಮೈನಸ್ 12 ಇಂಟು 1 ಇಲ್ಲಿ ಬರ್ದೆ ನಾವು ಅಲ್ವಾ. ಈಗ ಬ್ರ್ಯಾಕೆಟ್ ಓಪನ್ ಮಾಡುವ. ಈಗ ನನಗೆ ಬೇಕಾದದ್ದು ಇನ್ ಟರ್ಮ್ಸ್ ಆಫ್ 172 ಮತ್ತು 20 ಅಲ್ವಾ. ಅದನ್ನು ಹಾಗೆ ಇಡುವ. ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿದರೆ 20 ಆಯಿತು, ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯಿತು. 12 ಅನ್ನು ಮತ್ತೆ ನಾನು 12 ಅನ್ನು ಹೇಗೆ ಬರಿಬೋದು? 172 ಮೈನಸ್ 20 ಇಂಟು 8. ಅದು ಪ್ರೀವಿಯಸ್ ಪೇಜಲ್ಲಿ ಇದೆ, ನೋಡಿಕೊಂಡು ಬರಿಬೇಕು. ಈಗ ಬ್ರ್ಯಾಕೆಟ್ ಎಲ್ಲ ಓಪನ್ ಮಾಡಿದಾಗ ಏನಾಯಿತು? ಇಷ್ಟು ಬಂತು ಅಲ್ವಾ. 172 ಮೈನಸ್ 20 ಇಂಟು 8 ಮೈನಸ್ 20 ಇಲ್ಲಿ ನೋಡಿ. ಈಗ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ, ಈಗ ನಮಗೆ ಗೊತ್ತುಂಟು 2x ಪ್ಲಸ್ 3x ಎಷ್ಟಾಗ್ತದೆ? 5x ಅಲ್ವಾ. ಹಾಗೆಯೇ ಇಲ್ಲಿ ಎಕ್ಸ್ನ ಪ್ಲೇಸಲ್ಲಿ 20 ಉಂಟು, ಇಲ್ಲಿ 8x, ಇಲ್ಲಿ ಎಕ್ಸ್ನ ಪ್ಲೇಸಲ್ಲಿ 20 ಇದ್ದರೆ 1x ಆಯ್ತಲ್ವಾ. 8x ಪ್ಲಸ್ 1x ಎಷ್ಟಾಯಿತು? 9x. ಹಾಗೆ ಬರೆದದ್ದು 9 ಇಂಟು 20 ಅಂತ, 9x. ಇಲ್ಲಿ ನೋಡಿ 8 ಟೈಮ್ಸ್ 20 ಉಂಟು, ಇಲ್ಲಿ 1 ಟೈಮ್ 20, ಟೋಟಲ್ ಎಷ್ಟಾಯಿತು? 9 ಟೈಮ್ಸ್ 20 ಅಲ್ವಾ. 20 ಇಂಟು 9 ಟೈಮ್ಸ್ 20 ಪ್ಲಸ್ 172, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 20 ಇಂಟು 8. ಈಗ ಇದನ್ನು ಸಿಂಪ್ಲಿಫೈ ಮಾಡುವ. 4 ಏನಾಗ್ತದೆ? 172. ಎಷ್ಟು ಸಲ ಇದೆ? ಇಲ್ಲಿ 1 ಟೈಮ್ 172, ಇಲ್ಲಿ 1 ಟೈಮ್, ಟೋಟಲ್ 2 ಟೈಮ್ಸ್ ಆಯ್ತಲ್ವಾ. ಆ್ಯಡ್ ಮಾಡೋದು. ಇಲ್ಲಿ 9 ಟೈಮ್ಸ್ 20 ಉಂಟು, ಇಲ್ಲಿ 8 ಟೈಮ್ಸ್, ಟೋಟಲ್ ಎಷ್ಟಾಯಿತು? 17. ಈಗ ನಾನಿಲ್ಲಿ ಮೈನಸ್ ಉಂಟಲ್ವಾ ಹೊರಗೆ, ಅದನ್ನು ಒಳಗೆ ಹಾಕೋದು, ಮೈನಸ್ 17 ಬರ್ತದ್ದು. ಈಗ ನನಗೆ 4 ಅನ್ನು ಇನ್ ಟರ್ಮ್ಸ್ ಆಫ್ 172 ಪ್ಲಸ್ ಸಮ್ ಎಕ್ಸ್ ಮತ್ತು ಪ್ಲಸ್ 20 ಇಂಟು ಸಮ್ ವೈ ಆಗಿ ಬರ್ತದೆ. ಬಟ್ ನನಗೆ ಡಿಫರೆಂಟ್ ಐನ್ ಇಕ್ವೇಷನ್ ಇರೋದು ಯಾವುದು? 1000 ಈಕ್ವಲ್ ಟು ಹೀಗೆ ಅಲ್ವಾ. 172x ಪ್ಲಸ್ 20y ಈಕ್ವಲ್ ಟು 1000. ಅಲ್ಲಿ ನನಗಿರೋದು ಈಕ್ವಲ್ ಟು 4 ಅಲ್ಲಿ. ಈಗ 4 ಅನ್ನು 1000 ಮಾಡ್ಬೋದಾ? ಎಸ್. ಇಫ್ ಐ ಮಲ್ಟಿಪ್ಲೈ ಬೈ 250 ಐ ಕ್ಯಾನ್ ಮೇಕ್ 4 ಆ್ಯಸ್ ಅ 1000. 4ಗೆ 250ಇಂದ ಮಲ್ಟಿಪ್ಲೈ ಮಾಡಿರೋದು 1000 ಆಗ್ತದೆ. ಈಗ 4 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಮಲ್ಟಿಪ್ಲೈ ಮಾಡಲಿಕ್ಕಾಗ್ತದೆ? ಇಲ್ಲ, ಫುಲ್ ಮಲ್ಟಿಪ್ಲೈ ಮಾಡಬೇಕಲ್ಲ. ಆಗ ಏನಾಗ್ತದೆ? ಈಗ ನಾವು ಮಲ್ಟಿಪ್ಲೈ ಮಾಡುವಾಗ 4 ಇಂಟು 250 1000 ಆಯಿತು. ಬಟ್ ಇಲ್ಲಿ ಮಲ್ಟಿಪ್ಲೈ ಮಾಡುವಾಗ ಬ್ರ್ಯಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡುವ. ಯಾಕೆ ಅಂದರೆ ನಾನು ಮಲ್ಟಿಪ್ಲೈ 172ಗೆ ಮಾಡಿದರೆ ಎರಡಕ್ಕೂ ಮಲ್ಟಿಪ್ಲೈ ಮಾಡೋದು ಒಂದೇ ಅಲ್ವಾ. ಈಗ ಎ ಇಂಟು ಬಿಗೆ ಸಿ ಅನ್ನು ಮಲ್ಟಿಪ್ಲೈ ಮಾಡೋದು ಅಂದರೆ ಸಿ ಇಂಟು ಎ ಮಾಡೋದು ಕೂಡ ಒಂದೇ, ಅಥವಾ ಎ ಇಂಟು ಸಿ ಇಂಟು ಬಿ ಮಾಡೋದು ಕೂಡ ಒಂದೇ ಅಲ್ವಾ. ಹಾಗೆ ನಾನು 172ಗೆ ಮಲ್ಟಿಪ್ಲೈ ಮಾಡುವ ಬದಲು ಬ್ರ್ಯಾಕೆಟ್ ಒಳಗಿರುವ ಟರ್ಮಿಗೆ ಮಲ್ಟಿಪ್ಲೈ ಮಾಡ್ತೇನೆ. ಯಾಕಂದರೆ ನನಗೆ ಆ ಈಕ್ವೇಷನ್ ಈ ಫಾರ್ಮಲ್ಲೇ ಬರ್ತದೆ ಅಲ್ವಾ. ಅದಕ್ಕೋಸ್ಕರ ಈಗ ನಾನು 172ಗೆ ಮಲ್ಟಿಪ್ಲೈ ಮಾಡಿದರೆ ಈ 172 ಪುನಃ ಚೇಂಜ್ ಆಗ್ತದೆ, ಪುನಃ ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಈಗ ನೋಡಿಕೊಳ್ಳಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ. 2 ಇಂಟು 250 is 500,
ಮೈನಸ್ 70 ಇಂಟು 250 ಮೈನಸ್ 4250 ಸಿಕ್ಕಿತು. ಇದು ನಮ್ಮ ಫಸ್ಟ್ ಸೊಲ್ಯೂಷನ್, ಅದನ್ನು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಈಗೇನು ಬಂತು, 1000 ಅಂದರೆ 172 ಇಂಟು ಸಮ್ ಎಕ್ಸ್ ಪ್ಲಸ್ 20 ಇಂಟು ಸಮ್ ವೈ ಅಂತ ಬಂತಲ್ವಾ, ಅದು ಸೊಲ್ಯೂಷನ್ ಅಲ್ವಾ. ಯಾಕಂದರೆ ಎಕ್ಸ್ ಮತ್ತು ವೈಗೆ ಈ ಈಕ್ವೇಷನಲ್ಲಿ ಈಗ ನೋಡಿ, ಈ ಈಕ್ವೇಷನಲ್ಲಿ ಎಕ್ಸ್ ಮತ್ತು ವೈಗೆ ಎಕ್ಸ್ನ ಪ್ಲೇಸಲ್ಲಿ 500, ವೈನ ಪ್ಲೇಸಲ್ಲಿ ಮೈನಸ್ 4250 ಹಾಕಿದಾಗ ನನಗೆ ಈಕ್ವಲ್ ಟು 1000 ಬಂತು ಅಲ್ವಾ. ಇಲ್ಲಿ ನೋಡಿದಾಗ ಹಾಗಾದರೆ ಎಕ್ಸ್ ಈಕ್ವಲ್ ಟು 500 ಮತ್ತು ವೈ ಈಕ್ವಲ್ ಟು ಮೈನಸ್ 4250 ಆರ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ನಾವು ಬ್ರ್ಯಾಕೆಟಲ್ಲಿ ಬರೆಯೋದು ಹೆಚ್ಚಾಗಿ ಅಲ್ವಾ. ಎಕ್ಸ್ ಇದು ವ್ಯಾಲ್ಯೂ ಇಲ್ಲಿ, ವೈ ಇದು ವ್ಯಾಲ್ಯೂ ಇಲ್ಲಿ. ಇಸ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಗಿವನ್ ಡೈಫರೆಂಟ್ ಇಕ್ವೇಷನ್. ಈಗ ಬಾಕಿ ಉಳಿದ ಸೊಲ್ಯೂಷನ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಪರ್ಟಿಕ್ಯುಲರ್ ಸೊಲ್ಯೂಷನ್ ಎಕ್ಸ್ ನಾಟ್ ಮತ್ತು ವೈ ನಾಟ್ ಸಿಕ್ಕಿದ್ರೆ ಫ್ರಮ್ ದ್ಯಾಟ್ ಥಿಯರಮ್ ವಿ ನೋ ದ್ಯಾಟ್ ಅದರ್ ಸೊಲ್ಯೂಷನ್ಸ್ ಆರ್ ಎಕ್ಸ್ ನಾಟ್ ಪ್ಲಸ್ ಬಿ ಬೈ ಡಿ ಇಂಟು ಟಿ ಫಾರ್ ಸಮ್ ಇಂಟೀಜರ್ ಟಿ, ವೈ ಈಕ್ವಲ್ ಟು ವೈ ನಾಟ್ ಮೈನಸ್ ಎ ಬೈ ಡಿ ಇಂಟು ಟಿ ಇದಲ್ವಾ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವ. ಎಕ್ಸ್ ನಾಟ್ ಮತ್ತು ವೈ ನಾಟ್ ಏನು? ಎಕ್ಸ್ ನಾಟ್ ಈಸ್ 500, y naught is minus 4250. Substitute here ಆ ಫಾರ್ಮಲ್ಲಿ. a ಅಂದರೆ b ಅಂದರೆ ಏನು? 20. a ಅಂದರೆ 172, b ಅಂದರೆ 20. ಸೊ 20 by 4 into t. ಅದು ಸಿಂಪ್ಲಿಫೈ ಆಗಿ ಏನಾಗ್ತದೆ? 500 plus 20 by 4 is 5t. Similarly, y equal to minus 4250 minus 172. a ಅಂದರೆ 172, a by d into t. ಸಿಂಪ್ಲಿಫೈ ಆಗಿ ಇಷ್ಟು ಬರ್ತದೆ. ಯಾಕಂದರೆ 4 ಕ್ಯಾನ್ಸಲ್ ಆಗೋದು. 4 1s 4, 4 3s 172. ಈಗ ನಮಗೆ ಕೇಳಿದೇನು ಕ್ವೆಶ್ಚನ್? ಡಿಟರ್ಮೈನ್ ಆಲ್ ದ ಪಾಸಿಟಿವ್ ಸೊಲ್ಯೂಷನ್ಸ್, ಪಾಸಿಟಿವ್ ಇಂಟೀಜರ್ ಸೊಲ್ಯೂಷನ್ಸ್ ಇನ್ ಪಾಸಿಟಿವ್ ಇಂಟೀಜರ್ ಅಂತ ಕೇಳಿದ್ದಾರೆ. ನಮಗೆ ಸೊಲ್ಯೂಷನ್ ಎಲ್ಲ ಪಾಸಿಟಿವ್ ಇಂಟೀಜರಲ್ಲಿ ಬೇಕು. ಸೊಲ್ಯೂಷನ್ಸ್ ಯಾವುದೆಲ್ಲ? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಅಲ್ವಾ ಸೊಲ್ಯೂಷನ್. ಪಾಸಿಟಿವ್ ಬೇಕಂದರೆ ಎಕ್ಸು ಗ್ರೇಟರ್ ದ್ಯಾನ್ 0 ಆಗಬೇಕು, ವೈ ಕೂಡ ಗ್ರೇಟರ್ ದ್ಯಾನ್ 0 ಆಗಬೇಕು. ಈಗ ಎಕ್ಸ್ ಮತ್ತು ವೈ ಗ್ರೇಟರ್ ದ್ಯಾನ್ 0 ಆಗಬೇಕಾದ್ರೆ ನಮಗೆ ಟಿ ವ್ಯಾಲ್ಯೂ ಬೇಕಲ್ವಾ. ಯಾವೆಲ್ಲ ಟಿಗೆ ನಮ್ಮ ಎಕ್ಸ್ ಮತ್ತು ವೈ ಗ್ರೇಟರ್ ದ್ಯಾನ್ 0 ಆಗ್ತದೆ, ಆ ಟಿ ವ್ಯಾಲ್ಯೂ ಗೊತ್ತಾದರೆ ಮತ್ತೆ ನಮಗೆ ಎಕ್ಸ್ ಮತ್ತು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಸಿಗ್ತದೆ. ನಾವು ವಿಲ್ ಫೈಂಡ್ ವಾಟ್ ಈಸ್ ಟಿ ವ್ಯಾಲ್ಯೂ. ಈಗ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ಎಕ್ಸ್ ಅಂದರೆ ಇಷ್ಟು ಅಲ್ವಾ, ಇದು ಗ್ರೇಟರ್ ದ್ಯಾನ್ 0 ಆಗಬೇಕು. ಈಗ 500 ಆಚೆ ಕೊಂಡೋಗ್ತೇನೆ, ಏನಾಗ್ತದೆ? ಮೈನಸ್ 500 ಆಗ್ತದೆ. ಈಗ 5 ಇಂದ ಎರಡೂ ಕಡೆ ಡಿವೈಡ್ ಮಾಡಿದಾಗ ಐ ಗಾಟ್ ದ ಇನ್ಇಕ್ವಾಲಿಟಿ ಆಸ್ ಟಿ ಗ್ರೇಟರ್ ದ್ಯಾನ್ ಮೈನಸ್ 100. ಸಿಮಿಲಾರ್ಲಿ ಹಿಯರ್ ಈ ಇನ್ಇಕ್ವಾಲಿಟಿ ಸಾಲ್ವ್ ಮಾಡಲಿಕ್ಕೆ ಗೊತ್ತಾಗ್ತದಲ್ವಾ. ನೀವು ಮಾಡಿದ್ದೀರಾ ಇನ್ಇಕ್ವಾಲಿಟೀಸ್ PUCಯಲ್ಲಿ. ಮೈನಸ್ 4000 ಆಚೆ ಹೋಗುವಾಗ ಪ್ಲಸ್ ಆಗ್ತದೆ. ಇಲ್ಲಿ ನನಗೆ ಟಿ ಪಾಸಿಟಿವ್ ಬೇಕಲ್ವ, ಪ್ಲಸ್ ಟಿ ಬೇಕು. ಹಾಗಾಗಿ ನಾನು ಮೈನಸ್ ಟಿಯನ್ನು ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಪ್ಲಸ್ ಆಗ್ತದೆ. ಮೈನಸ್ ಮಲ್ಟಿಪ್ಲೈ ಮಾಡುವಾಗ ಏನಾಗ್ತದೆ? ನಮ್ಮ ಗ್ರೇಟರ್ ದ್ಯಾನ್ ಇದ್ದ ಸಿಂಬಲ್ ಲೆಸ್ ದ್ಯಾನ್ ಆಗ್ತದೆ. ಸಿಂಬಲ್ ಆಚೆ ಈಚೆ ಆಗ್ತದೆ ಅಲ್ವಾ, ನಾವು ಮೈನಸನ್ನು ಎರಡೂ ಕಡೆ ಮಲ್ಟಿಪ್ಲೈ ಮಾಡುವಾಗ. ಆಯಿತು, ನನಗೆ ಗೊತ್ತಾಯಿತು. ಟಿ ಈಸ್ ಮೈನಸ್ ಲೆಸ್ ದ್ಯಾನ್ ಮೈನಸ್ 98.83. ಈಗೇನು ಇದು ಎರಡನ್ನು ಸೇರಿದರೆ ಏನಾಗ್ತದೆ? ಟಿ ಶುಡ್ ಬಿ ಗ್ರೇಟರ್ ದ್ಯಾನ್ ಮೈನಸ್ 100 ಆ್ಯಂಡ್ ಲೆಸ್ ದ್ಯಾನ್ ಮೈನಸ್ 98.83. ಈಗ ನೋಡಿ, ಒಂದು ನಂಬರ್ ಲೈನಲ್ಲಿ ಮೈನಸ್ 100 ಇಲ್ಲಿ ಬರ್ತದೆ ಅಲ್ವಾ, ಆಮೇಲೆ ಬರುವಂಥದ್ದು ಮೈನಸ್ 99, ಇಂಟೀಜರ್ ಅಲ್ವಾ ಟಿ ನಮಗೆ. ಆಮೇಲೆ ಬರುವಂಥದ್ದು ಮೈನಸ್ 98 ಅಲ್ವಾ. ಈಗ 98.3 ಇಲ್ಲಿ ಆದರೂ ಬರ್ತದೆ. ಈ ಎರಡು ನಂಬರ್ನ ನಡುವೆ ಇರುವಂಥ ಇಂಟೀಜರ್ ಯಾವುದು? ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಏನು ಸಿಂಬಲ್ ಇಲ್ಲ, ಹಾಗಾಗಿ ಓಪನ್ ಬ್ರ್ಯಾಕೆಟ್ ಅಲ್ವಾ. ಹಾಗಾದರೆ ಈ ಎರಡು ವ್ಯಾಲ್ಯೂನ ನಡುವಲ್ಲಿ ಬರುವಂಥ ಇಂಟೀಜರ್ ಯಾವುದು? ಮೈನಸ್ 99 ಅಲ್ವಾ. ಸೊ ಟಿ ಕ್ಯಾನ್ ಬಿ ಟೇಕ್ ಓನ್ಲಿ ಒನ್ ವ್ಯಾಲ್ಯೂ ಮೈನಸ್ 99 ಸಿನ್ಸ್ ಟಿ ಈಸ್ ಅ ಇಂಟೀಜರ್. ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ನಾವು ಸಬ್ಸ್ಟಿಟ್ಯೂಟ್ ಟಿ ವ್ಯಾಲ್ಯೂ ಇನ್ ಎಕ್ಸ್ ಆ್ಯಂಡ್ ಇನ್ ವೈ. By substituting that, we will get the value of x and y as 5 and 7. Therefore, x equal to 5 and y equal to 7 are the unique positive solution for the given differential equation. ಯಾಕೆ unique? ಯಾಕಂದರೆ we got t value is only 1.
ಇದು ಕೂಡ ಸೊಲ್ಯೂಷನ್ನೇ ನಮಗೆ ಸಿಕ್ಕಿದ್ದು, ಬಟ್ ಇಲ್ಲಿ ನೆಗೆಟಿವ್ ಉಂಟಲ್ವಾ, ನಮಗೆ ಬೇಕಾದದ್ದು ಪಾಸಿಟಿವ್ ಸೊಲ್ಯೂಷನ್. ಪಾಸಿಟಿವ್ ಸೊಲ್ಯೂಷನ್ ಮೈನಸ್ t ಈಕ್ವಲ್ ಟು -99 ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾತ್ರ ಸಿಗೋದು. ಅದು ಮಾಡಿದಾಗ ನನಗೆ ಏನು ಸಿಗ್ತದೆ, x ಈಕ್ವಲ್ ಟು 5 ಆ್ಯಂಡ್ y ಈಕ್ವಲ್ ಟು 7 ಆರ್ ದ ಯೂನಿಕ್ ಸೊಲ್ಯೂಷನ್ಸ್. ನೆಕ್ಸ್ಟ್ exercise problem. Determine all solution in integers of the following Diophantine equation. ಇಲ್ಲೇನು ಕೇಳಿದ್ದಾರೆ, ಡಿಟರ್ಮೈನ್ ಆಲ್ ದ ಸೊಲ್ಯೂಷನ್. ಪಾಸಿಟಿವ್ ಇಂಟೀಜರ್ ಸೊಲ್ಯೂಷನ್ ಅಂತ ಕೇಳಿಲ್ಲ, ಪಾಸಿಟಿವ್ ಸೊಲ್ಯೂಷನ್ ಕೇಳಿಲ್ಲ, ಡಿಟರ್ಮೈನ್ ಆಲ್ ಸೊಲ್ಯೂಷನ್ ಇನ್ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡುವ ನೋಡುವ. ಫಸ್ಟ್ ಫೈಂಡ್ ಔಟ್ ದ GCD ಆಫ್ ದೀಸ್ ಟು A and B. GCD I got it as 8. Write the Euclidean algorithm. I know that 8 divides 40. 40 ಅಂದರೆ C ವ್ಯಾಲ್ಯೂ ಅಲ್ವಾ, 8 40 ಡಿವೈಡ್ ಮಾಡ್ತದೆ. What it implies, if 8 divides 40, then we can say that the given Diophantine equation has a solution. Given equation has a solution. ಹಾಗಾದರೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಲ್ವಾ. Using Euclidean algorithm, 8 can be written as 56 minus 16 into 3. ಈಗ ಬೇಕಾದದ್ದು 56x ಮತ್ತು 72y ಎಲ್ಲಿ ಬರೀಬೇಕಲ್ವಾ. 56 ಸಾಕು ನನಗೆ ಸಿಕ್ಕಿದ್ದು, ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗೋದು ಬೇಡ. ಈಗ ಐ ಹ್ಯಾವ್ ಟು ಚೇಂಜ್ 16 ಕ್ಯಾನ್ ಬಿ ರಿಟನ್ ಆಸ್ 72 minus 56 into 3. ಸಿಂಪ್ಲಿಫೈ ಮಾಡಿ ನನಗೆ ಇಷ್ಟು ಸಿಗ್ತದೆ, 8 ಈಕ್ವಲ್ ಟು 56 into 4 plus 72 into -3 ಅಂತ. ಈಗ ನನಗೆ ಡೈಫ್ಯಾಂಟೈನ್ ಇಕ್ವೇಷನ್ ಇಸ್ ಈಕ್ವಲ್ ಟು 40 ಅಲ್ವಾ, ಇಲ್ಲಿ ಸಿ ವ್ಯಾಲ್ಯೂ 40 ಉಂಟು, ಬಟ್ ಇಲ್ಲಿ ನನಗೆ ಸಿ ವ್ಯಾಲ್ಯೂ 8 ಉಂಟು. ಇದನ್ನು 40 ಹೇಗೆ ಮಾಡಬೇಕು, ಐ ಹ್ಯಾವ್ ಟು ಮಲ್ಟಿಪ್ಲೈ 5 ಆನ್ ಬೋತ್ ಸೈಡ್. ಇಫ್ ಐ ಮಲ್ಟಿಪ್ಲೈ 5 ಆನ್ ಬೋತ್ ಸೈಡ್ ಏನಾಗ್ತದೆ, 8 5 = 40, ಇಲ್ಲಿ 56ಗೆ ಮಲ್ಟಿಪ್ಲೈ ಮಾಡೋದಲ್ಲ 4ಗೆ ಮಲ್ಟಿಪ್ಲೈ ಮಾಡೋದು, 5 4 = 20, -3 into 5 = -50. ಐ ಗಾಟ್ ಇಕ್ವೇಷನ್ ಅಲ್ಲ ಏನು, ಇಲ್ಲಿ ನೋಡಿ ಈ ಇಕ್ವೇಷನಲ್ಲಿ ಎಕ್ಸ್ನ ಪ್ಲೇಸಲ್ಲಿ 20 ಮತ್ತು ವೈನ ಪ್ಲೇಸಲ್ಲಿ -15 ಹಾಕಿದಾಗ ನನಗೆ ಇಕ್ವೇಷನ್ ಸಾಲ್ವ್ ಆಯಿತು, 40 ಆನ್ಸರ್ ಬಂತು. ಹಾಗಾದರೆ ಏನು ಹೇಳ್ಬೋದು, therefore I can say that x equal to 20 and y equal to -15 are the particular solution. ನಾನು ಹುಡುಕಿದ ಸೊಲ್ಯೂಷನ್ ಅದೊಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿರ್ತದೆ ಕೊಟ್ಟ ಇಕ್ವೇಷನ್ ಇದ್ದು. Now how we can find other solution using this formula, x equal to x0 ಅಂದರೆ ಕೊಟ್ಟ ಸಿಕ್ಕಿದ ಪರ್ಟಿಕ್ಯುಲರ್ ಸೊಲ್ಯೂಷನ್ 20 plus b by d. What is b here, 72 is b, 72 by 8 into t. 72 by what is d, d is GCD. What is GCD is 8 into t. ಈಗ 8 ಅನ್ನು ಡಿವೈಡ್ ಆಗ್ತದಲ್ವಾ, 8 9s are 72. So x can be written as 20 plus 90. Similarly y can be written as, y ಅನ್ನು ಹೇಗೆ ಬರೀಬಹುದು, -15 ಅಂದರೆ y0 ಎಷ್ಟು ಸಿಕ್ಕಿದೆ, y0 ನಮಗೆ 15 ಅಲ್ವಾ, -15 minus a. What is a? A is 56. 56 by d. d is 8. ಕ್ಯಾನ್ಸಲ್ ಮಾಡಿದಾಗ -15 -70. ಈಗ ನನಗೆ ಎಲ್ಲ ಸೊಲ್ಯೂಷನ್ ಬೇಕಲ್ವಾ, ಎಲ್ಲ ಸೊಲ್ಯೂಷನ್ ಅಂದರೆ ಟಿಗೆ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೂ ನಮಗೆ ಸೊಲ್ಯೂಷನ್. ಪಾಸಿಟಿವ್ ಸೊಲ್ಯೂಷನ್ ಕೇಳಿದಲ್ಲ, ಎಲ್ಲ ಸೊಲ್ಯೂಷನ್ ಕೇಳಿದೆ. ಹಾಗಾಗಿ ಟಿಗೆ ಯಾವೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನೆಲ್ಲ ಆನ್ಸರ್ ಬರ್ತದೆ ಅದೆಲ್ಲ ಸೊಲ್ಯೂಷನ್ನೇ ಆಗಿರ್ತದೆ, ಯಾಕಂದರೆ ಟಿ ಇಂಟೀಜರ್ ಅಲ್ವಾ. ಪಾಸಿಟಿವ್ ಸೊಲ್ಯೂಷನ್ ಬೇಡ, ನಮಗೆ ಎಲ್ಲ ಸೊಲ್ಯೂಷನ್ ಬೇಕು. ಹಾಗಾದರೆ x equal to 20 plus 90 and y equal to -15 -70 for some integer t are the other solution. ಇಷ್ಟು ಸಾಕು, ಇಷ್ಟು ಬರೆದು ಬಿಟ್ಟರೆ ಸಾಕು. ಪಾಸಿಟಿವ್ ಸೊಲ್ಯೂಷನ್ ಬೇಕಿಲ್ಲ, ಇಲ್ಲಿ ಕೇಳಿದ್ದು ಸೊಲ್ಯೂಷನ್ ಇನ್ ಇಂಟೀಜರ್ಸ್ ಅಂತ. ಕ್ವೆಶನ್ ಅನ್ನು ಕರೆಕ್ಟ್ ನೋಡಿ ಆನ್ಸರ್ ಮಾಡಬೇಕು. ಈ ಕ್ವೆಶನ್ 3 ಮಾರ್ಕ್ಸ್ಗೆ ಕೇಳುವರು, ಅದು 5 ಮಾರ್ಕ್ಸ್ಗೆ ಕೇಳ್ತಾರೆ. ಪಾಸಿಟಿವ್ ಇಂಟೀಜರ್ಸ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಅಲ್ವಾ, ಹಾಗೆ. ಇದರಲ್ಲಿ ಈ ಟೈಪ್ ಇದ್ದು ಹೋಮ್ವರ್ಕ್ 2 ಪ್ರಾಬ್ಲಮ್ಸ್ ಆರ್ ಹೋಮ್ವರ್ಕ್. ಯಾವುದರಲ್ಲಿ, ಫೈಂಡ್ ದ ಸೊಲ್ಯೂಷನ್ ಇನ್ ಇಂಟೀಜರ್ಸ್ ಅಲ್ಲಿ. ಇನ್ ನೆಕ್ಸ್ಟ್, ಡಿಟರ್ಮೈನ್ ಆಲ್ ಸೊಲ್ಯೂಷನ್ ಇನ್ ದ ಪಾಸಿಟಿವ್ ಇಂಟೀಜರ್ಸ್ ಆಫ್ ದ ಫಾಲೋವಿಂಗ್ ಡೈಫ್ಯಾಂಟೈನ್ ಇಕ್ವೇಷನ್.
ಕೊಟ್ಟ ಡೈಫೆಂಟೈನ್ ಇಕ್ವೇಷನಿಗೆ ಸೊಲ್ಯೂಷನನ್ನು ಪಾಸಿಟಿವ್ ಇಂಟೀಜರಲ್ಲಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ದ GCD, ಯುಕ್ಲಿಡಿಯನ್ algorithm ಬರೆಯಿರಿ. After that we have to check whether the GCD divides the value C. I got GCD as 3 ಮತ್ತೆ 3 divides 9 not 6. Therefore the given equation has a solution. Now we'll find the solution. For that what we have to do? We have to write the GCD 3 in terms of 54x plus 21y ಆಗಿ ಬರಿಬೇಕು. ಹೀಗೆ ಯುಕ್ಲಿಡಿಯನ್ ಅಲ್ಗೋರಿದಮ್ ಇಂದ ಸಬ್ಸ್ಟಿಟ್ಯೂಟ್ ಮಾಡಿ ನನಗೆ ಆನ್ಸರ್ ಸಿಗ್ತದೆ. ನಾವು ವಾಟ್ ವಿ ಹ್ಯಾವ್ ಟು ಡೂ, ಇಲ್ಲಿ ಸಿ ವ್ಯಾಲ್ಯೂ 3 ಉಂಟು, ಬಟ್ ಐ ನೀಡ್ ಸಿ ವ್ಯಾಲ್ಯೂ ಆಸ್ 9 not 6. ಫಾರ್ ದ್ಯಾಟ್ ಐ ಹ್ಯಾವ್ ಟು ಮಲ್ಟಿಪ್ಲೈ 3 not ಆನ್ ಬೋತ್ ಸೈಡ್. ಎರಡು ಕಡೆಗೆ 3 not 9 ಇಂದ ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಷ್ಟು ಆನ್ಸರ್ ಬರ್ತದೆ. ಇದೇನು ಹೇಳ್ತದೆ, x equal to 604 and y equal to -1510 are the particular solutions of the given Diophantine equation. Particular solution ಸಿಕ್ಕಿದ್ರೆ ಬೇರೆ ಸೊಲ್ಯೂಷನ್ ಸಿಗ್ತದಾ? ಹಾಂ, ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಕ್ಕಿತು. ಸಾಲ್ವ್ ಮಾಡಿ, ಇದು ಪ್ರೀವಿಯಸ್ ಥಿಯರಮ್ ಇಂದ ಬಂದದ್ದು, ಅಲ್ಲಿ ನೋಡಿಕೊಳ್ಳಿ ಸರಿ, ಎ ಯಾವುದು ಬಿ ಯಾವುದು. ಹೇಗಿರ್ತದೆ, ಎಕ್ಸ್ ಅಂದರೆ ಬೇರೆ ಸೊಲ್ಯೂಷನ್ x0 ಪ್ಲಸ್ b/d ಇಂಟು ಟಿ, y ಅಂದ್ರೇನು y0 ಪ್ಲಸ್ ಮೈನಸ್ a/d ಇಂಟು ಟಿ. ಈಗ x0 ಮತ್ತು y0 ಏನು, ಅದು ನಮಗೆ ಸಿಕ್ಕಿದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇಲ್ಲಿ ಏನು ಪರ್ಟಿಕ್ಯುಲರ್ ಸೊಲ್ಯೂಷನ್ ಸಿಕ್ಕಿತು, 604 ಮತ್ತು -1510. ಈಗ ಸಿಂಪ್ಲಿಫೈ ಮಾಡಿದ ನಂತರ ಇದು ಎರಡು ಸೊಲ್ಯೂಷನ್. ಬಟ್ ಐ ನೀಡ್ ಸೊಲ್ಯೂಷನ್ ಇನ್ ಪಾಸಿಟಿವ್ ಇಂಟೀಜರ್, ರೈಟ್? ಸೊ when I will get positive integer if x is greater than 0 and y is greater than 0. Substitute x value and y value. ಇಲ್ಲಿ ನೋಡಿ x ಏನು ಸಿಕ್ಕಿದೆ, y ಏನು ಸಿಕ್ಕಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ t ವ್ಯಾಲ್ಯೂ, ಇನ್ಇಕ್ವಾಲಿಟಿ ಸಾಲ್ವ್ ಮಾಡಲಿಕ್ಕೆ ಗೊತ್ತುಂಟು, ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಜಾಸ್ತಿ. t greater than -86.28 ಸಿಕ್ಕಿತ್ತು. ಇಲ್ಲಿ t is less than -83.88 ಸಿಕ್ಕಿತು. ಈಗ ಯಾವೆಲ್ಲ ಇಂಟೀಜರ್ t ಈ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಆಗ್ತದೆ, ಯಾವುದೆಲ್ಲ? ಸಿ ಹಿಯರ್, ಇಲ್ಲಿ -86 ಬರ್ತದೆ ಅಲ್ವಾ, 86.28 ಇಲ್ಲಿ ಬರ್ತದೆ, ಈ ಕಡೆ -86.28 ಈ ಕಡೆ ಬರ್ತದೆ, ಮತ್ತೆ 86 85 -84 -83 ಅಲ್ವಾ. ಹಾಂ, ಈಗಿದೇನು -86 ಇದು ಇಲ್ಲಿ ಬರ್ತದೆ, ಮತ್ತು -83.8 ಇಲ್ಲಿ ಆದರೂ ಬರ್ಬೋದು, 83.8. ಹಾಗಾದರೆ ಇದರ ಎರಡರ ನಡುವೆ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಅಲ್ವಾ, ಯಾವುದೆಲ್ಲ ಇಂಟೀಜರ್ಸ್ ಬರ್ತದೆ, ಈ ಎರಡರ ನಡುವೆ ಒಂದು -86, ಇನ್ನೊಂದು -85, ಮತ್ತೊಂದು -84 ಅಲ್ವಾ. ಈ ಎರಡರ ನಡುವೆ ಬರುವಂಥ ಇಂಟೀಜರ್ಸ್ ಇದುವೆ ಅಲ್ವಾ. ಸೊ t value may be -86, -85, -84. ಈಗ ನಾವು ಬಂದ ನಮಗೆ ಟಿ 3 ವ್ಯಾಲ್ಯೂ ಸಿಗ್ತಲ್ಲ, ಪಾಸಿಬಿಲಿಟಿ 3 ವ್ಯಾಲ್ಯೂ ಇರೋದು ಟಿಗೆ, ಯಾಕಂದರೆ ಎಕ್ಸ್ ಮತ್ತು ವೈ ಗ್ರೇಟರ್ ದೆನ್ 0 ಆಗಬೇಕಾದ್ರೆ, ಪಾಸಿಟಿವ್ ಇಂಟೀಜರ್ಸ್ ಆಗಬೇಕಾದ್ರೆ ಟಿಗೆ 3 ವ್ಯಾಲ್ಯೂ ಇರೋದು. ಆ 3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಮತ್ತು ವೈ ಏನು ಬರ್ತದೆ ಅಂತ ನೋಡುವ. ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋದು, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಹಿಯರ್. ಎಕ್ಸ್ ವ್ಯಾಲ್ಯೂ ಇಲ್ಲಿಗೆ ಯಾವುದನ್ನು, ವೆನ್ ಟಿ ಈಸ್ -86 ಆದಾಗ ಟಿನ ಪ್ಲೇಸಲ್ಲಿ -86 ಹಾಕಿದಾಗ ನನಗೆ ಎಕ್ಸ್ ವ್ಯಾಲ್ಯೂ 2 ಬರ್ತದೆ, ಮತ್ತು ವೈ ವ್ಯಾಲ್ಯೂ ಈ ಇಕ್ವೇಷನಲ್ಲಿ ಟಿನ ಪ್ಲೇಸಲ್ಲಿ -86 ಹಾಕಿದಾಗ ನನಗೆ 38 ಬರ್ತದೆ. ನೋಡಿಕೊಳ್ಳಿ ಕ್ಯಾಲ್ಕುಲೇಷನ್, ನನ್ನದು ಮೇ ಬಿ ತಪ್ಪಾಗಿದ್ದರೆ ಚೆಕ್ ಮಾಡಿ ಒಮ್ಮೆ. ನಾನು ಮಾಡಿದ್ದನ್ನೇ ಬರ್ಕೊಂಡು ಹೋಗಬೇಡಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ. ಈಗ ಇದೇ ಇಕ್ವೇಷನಿಗೆ we have to substitute -85 in place of t. In that time I will get x and y value. Similarly, in the same equation you have to substitute -84 in place of t. I got 3 solutions in
positive integer. Which are these three solutions? See here. 2, 38, 9, 20. And that means when x is 2, y value is 38. When x is 9, y value is 20. When x is 16, y value is 2. These three are the only positive solution for the given Diophantine equation. I hope you understood. First, what we have done, we have found the GCD of these two numbers a and b. After that, using Euclidean algorithm, after that, the GCD divides the value c. Then we concluded that the given solution has a solution. After that, we have to find the solution. How to find? First, we have to write the GCD 3 in terms of 54x plus 21 into y. After that, we have to change that equation to this form. 9 not 6 ಗೆ change ಮಾಡಬೇಕಾ 3 equal ಇದ್ದದನ್ನು ಹೇಗೆ by multiplying 3 not 2. After that, I got x equal to 604 and y equal to minus 1510 are the particular solution. After using that theorem, other solutions are these two. Then we have to simplify and we'll get the value of x and y. To get positive value of x and y, we have to take the condition as x is greater than 0 and y is greater than 0. After that, we'll get the value of t as minus 86, minus 85 and minus 84. After substituting t value in these two equations, we'll get the solutions are these three. These three are the solutions for the given Diophantine, positive solutions, positive solution in positive integers for the given Diophantine equation. In the same way, you have to solve these three problems. ಇದು ಪಾಸಿಟಿವ್ ಇಂಟೀಜರ್ ಸೊಲ್ಯೂಷನ್ ಬರುವಂಥದ್ದು, ಆಗ ಕೊಟ್ಟಂಥದ್ದು ಸೊಲ್ಯೂಷನ್ ಇನ್ ಇಂಟೀಜರ್ಸ್. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅರ್ಥ ಆಗದಿದ್ದರೆ ನೀವು ಕಾಲ್ ಮಾಡಿ ಕೇಳಿ ನನಗೆ. So I will finish the class. Ram Ram.